ನನ್ನ ಹೆಸರು. ನಮ್ಮದು ಹೆಂಡತಿ ಹೆಸರು GN ನರ್ಮದಾ ಅಂತ. ನಾವು ಆಪ್ರೇಷನ್ಗೆ ಬಂದಾಗ 23ನೇ ತಾರೀಕು ಬಂದಿವಿ. 23ರಿಂದ ಅವತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಆವತ್ತು ಮಾಡಿಸಿ ಮತ್ತು 24 ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ. 2ನೇ ದಿನ ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನು ಇಲ್ಲಿಗೆ ಬಿಟ್ಟು ಹೋದೆ 6 ಗಂಟೆಗೆಲ್ಲ. 6 ಗಂಟೆಗೆಲ್ಲ ಬಿಟ್ಟು ಹೋಗಿ ಮನೆ ಹತ್ರ ಹೋದೆ. ಕೆಲಸ ಮಾಡಿಕೊಂಡು ಇದ್ದೆ. 8:30 ಎಲ್ಲ ಮಾಡಿಬಿಟ್ಟವ್ರೆ. ಅದು ಅಷ್ಟೊತ್ತಿಗೆ ನಮ್ಮ ತಾಯಿ ಒಬ್ಬಳು ತೀರ್ಕೊಂಡು 10 ಗಂಟೆವರೆಗೆ ತೀರ್ಕೊಂಡ್ಬಿಟ್ಟು ಮತ್ತೆ ಫೋನ್ ಮಾಡಿದೆ. ಇನ್ಫೆಕ್ಷನ್ ಆಗಿದೆ, ಏನಪ್ಪ ಮಾಡೋದು, ಈ ಥರ ದೊಡ್ಡ ಆಪ್ರೇಷನ್ ಮಾಡಬೇಕಂತ. ಇನ್ನು ಬೇರೆ ಯಾವುದು ನಾನು ಪೇ ಕಟ್ ಆಗಿದ್ದು ಏನೂ ಹೇಳಿಲ್ಲ. ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್. ಸರಿ ಮೇಡಮ್, ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್ ಮಾಡಿ ಮೇಡಮ್, ಅಷ್ಟೇ ಆಗುತ್ತಾನೆ ಅಂತ ಕೇಳಿದೆ. ಆಯ್ತಪ್ಪ ಸರಿ ಅಂತ ಇಟ್ಬಿಟ್ಟು ಮತ್ತು ನಮ್ಮ ಹೆಂಡತಿ ನೋಡಿಕೊಂಡು ಹಂಗೆ ಇದ್ವಿ. ನಮ್ಮ ತಾಯಿ ತೀರ್ಕೊಂಡಿರ್ತೀರಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಕೆಲಸ ನೋಡಿಕೊಂಡು ಎಲ್ಲ ಆಗೋಯ್ತು. ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದೆ. ಆರಾಮಾಗಿದ್ದು ನಾನು ನೋಡಿಕೊಂಡು ಹೋದೆ. ಸಾಯಂಕಾಲ ಊಟ ತಗೊಂಡು ಬಂದೆ. ಅವ್ರಿಗೆ ಊಟ ಏನು 3 ದಿವಸ ಅಂದರು. 7 ದಿವಸ ಆಗಿದ್ದು ಊಟ ಕೊಟ್ಟಿಲ್ಲ. 7ನೇ ದಿವಸ ನಾನು ಡಾಕ್ಟ್ರ್ ಮೇಲೆ, ನರ್ಸಿನ ಮೇಲೆ ಆವಾಜ್ ಹಾಕಿದ್ರೆ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಈಗ ನೋಡಿಕೊಂಡು ಏನಮ್ಮ ಚೆಂದಾಗಿದೆಯಾ ಅಂತ ನೋಡಿಕೊಂಡು ಏನೋ ಚೆಂದಾಗಿದ್ದೀನಿ ಅಂತ ಹೇಳಿದಂಗೆ ಅದು ನಾರಾಯಣ ಸ್ವಾಮಿ ಡಾಕ್ಟ್ರು ಹೋದರು. ಈ ನರ್ಸೊಬ್ರು ಎಲ್ಲ ಹೇಳವ್ರೆ ಒಳಗೆ ನಾನು ಬೈದಿದ್ದು ಎಲ್ಲ ಬೈಯೋರಿಗೆ. ಅಷ್ಟೊತ್ತಿಗೆ ಬಂದ, ಏನಪ್ಪ ಎಲ್ಲ ಅವ್ರ ಮೇಲೆ ಆವಾಜ್ ಆಗ್ತದೆ ಅಂತ. ಇದು ಇದು ಪೇಗು ಕಟ್ ಮಾಡಿದ್ದಾರೆ, ವಾಣಿ ಮೇಡಮ್ ಅಂತ, ವಾಣಿ ರೆಡ್ಡಿ ಮೇಡಮ್ ಅವರು ಪೇಗ್ ಕಟ್ ಮಾಡಿದ್ದಾರೆ. ಪೇಗ್ ಕಟ್ ಮಾಡಿದೆ. ಮತ್ತೆ ನೋಡಿಕೊಂಡು ನಾನು ರೆಡಿ ಮಾಡಿದ್ದೀನಿ. ಈಗ ಅದೆಲ್ಲ ಪೈಪೆಲ್ಲ ಹಾಕಿದ್ದೀನಿ, ಆರಾಮಾಗೈತೆ. ಈ ಮೆಡಿಸಿನ್ ಎಲ್ಲ ಆಚೆಗೆ ತಗೊಂಡು ಬರೋ ಅಂತ ಎಲ್ಲ ಮೆಡಿಸಿನ್ ಎಲ್ಲ ಆಚೆಯಿಂದ ನಾನು ತಗೊಂಡು ಬಂದು ಕೊಡ್ತಾಯಿದ್ದೀನಿ. ಎಲ್ಲ ಆಗ್ತಾಯಿದ್ರು. ಮತ್ತು 10 ದಿವಸ ಆಯಿತು. 10 ದಿವಸ ಏನೂ ಹೇಳಿಲ್ಲ. 11 ಆಯಿತು. 14ನೇ ದಿವಸ ನಾನು ಇವರು ಏನಾದ್ರು ಸಂತೋಷ್ ಡಾಕ್ಟ್ರು ಇವರೆಲ್ಲರೂ ಆಯ್ತಪ್ಪ ಮಾತಾಡೋಣ ಬರ್ರಿ ಸಂತೋಷ್ ಡಾಕ್ಟ್ರಿಗೆ ಆಪ್ರೇಷನ್ ಆಗಿದೆ ಕಾಲಂತ. ಆಪ್ರೇಷನ್ ಕೋಲಾರ್ಗೆ ಹೋಗಿದ್ದೀನಿ. ಅಲ್ಲಿಂದ ಬರೋಕ್ಕೆ ಬುಧವಾರ ಬಂದು ಗುರುವಾರ ಬೆಳಗ್ಗೆ ನಾನು ಮೇಲೆ ಕರೆಸಿ, ಏನಪ್ಪ ಇದೆಲ್ಲ ವಾಸಿ ಆಗಿದೆ, ಏನಂತ ಹೇಳಿದ್ರೆ ಭರೋಸಾ ಎಲ್ಲ ನಾವೇ ನೋಡ್ಕೊತೀವಿ, ಏನು ಪ್ರಾಬ್ಲಮ್ ಬಂದರೂ ನಾವೇ ನೋಡ್ಕೊತೀವಿ, ಏನಪ್ಪ ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಸರ್, ಎಲ್ಲ ನೋಡ್ಕೊತಿರೋದು 10 ಜನ ಡಾಕ್ಟ್ರುಗಳು ಎಲ್ಲ ಹೇಳವ್ರೆ. ಈ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಗುರುವಾರ ಸಾಯಂಕಾಲ ಹೋದೆ. ಶುಕ್ರವಾರ ಸಾಯಂಕಾಲ ಹೋಗಿ ಶನಿವಾರ ಬೆಳಗ್ಗೆ ಸಾಯಂಕಾಲ ಊಟ, ಭಾನುವಾರ ಬೆಳಗ್ಗೆ ಸಾಯಂಕಾಲ 8:30 ಊಟ ಮಾಡಿದು ನಾವಿಬ್ಬರು ಮಾತಾಡ್ಕೊತಾ ಇದ್ವಿ. ಮತ್ತು 9:30 ಸೊಂಟ ನೋವ್ತೈತೆ, ಏನು ಮಾಡೋದು ಅಂತ. ಈ ಮಾಮೂಲಿ ಆಪ್ರೇಷನ್ ಮಾಡಿದ್ರೆ ನೋವ್ತಾ ಇರ್ತದೆ, ಅದು ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹಂಗೆ ಇದ್ವಿ. ಮತ್ತು 10:30 ಮೇಲೆ 11 ಗಂಟೆಗೆ ಫುಲ್ಲು ನೋವು ಬಂತು. ಅಷ್ಟೊತ್ತಿಗೆ ನಮ್ಮ ಮಾಮ ಫೋನ್ ಹಚ್ಚಿಬಿಟ್ಟು ಆಂಬುಲೆನ್ಸ್ ಬಂದಿತ್ತು. ಆಂಬುಲೆನ್ಸ್ 11:30 వచ్చి ಆಂಬುಲೆನ್ಸ್ ಎತ್ಕೊಂಡು వచ్చి పాత హాస్పిటల్కి పోతుంది. పాత హాస్పిటల్కి పోయేబట్టి లోపలికి ఎత్తుకుంది నేను గాడిలో. అందరూ వచ్చి లోపలికి తోసుకొని పోయి లోపల